ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ತುಂಬ ಜನ ಕೇಳ್ತಿದ್ದಿದ್ದು ಈ ಸಂಚಿಕೆಯನ್ನು, ತುಂಬ ಕಾಲ್ಸ್ಗಳು ಬಂದಿತ್ತು. ನನ್ನ ಭಕ್ತಾದಿಗಳು ಕೂಡ ಕೇಳ್ಕೊಂಡಿದ್ದರು, ಗುರುಗಳೇ ಈ ವಿಚಾರದಲ್ಲಿ ಜನಗಳಿಗೆ ಒಂದಷ್ಟು ಪರಿಹಾರವನ್ನು ಕೊಡಿ, ನಮಗೂ ಕೂಡ ವೈಯಕ್ತಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ. ಒಂದಷ್ಟು ಮಿಡಲ್ ಕ್ಲಾಸ್ ಜನಗಳು ಅಥವಾ ಒಂದಷ್ಟು ಬಡವರು ಈ ಸಮಸ್ಯೆಯಲ್ಲಿ ಸದಾಕಾಲ ಸಿಗಾಕೊಂಡಿರ್ತಾರೆ ಅಂತ. ಅಂದರೆ ಸಾಲಬಾಧೆ. ತುಂಬ ಜನ ಒಂದು ಮನೆಯನ್ನು ಕಟ್ಟಬೇಕು ಅಂದರೆ ಫಸ್ಟು ಸೈಟ್ ತೆಗೆದುಕೊಳ್ಬೇಕು ಹೋಗಬೇಕು ಅಂತ ಹೋಗ್ತೀರಾ. ಸೈಟನ್ನು ಪರ್ಚೇಸ್ ಮಾಡಬೇಕು ಅಂದರೆ ಸಾಲ ಮಾಡ್ಕೊಳ್ತೀರಾ. ಮನೆಯನ್ನು ಕಟ್ಟಬೇಕು ಅಂತ ಕೆಲವರು ಹೋಗ್ತಾರೆ, ಅದೇ ಮತ್ತೆ ಸಾಲ. ಒಳ್ಳೆ ಮಗನ ಒಳ್ಳೆ ಎಜುಕೇಷನ್ನ ಸೇರಿಸ್ಬೇಕು ಅಂತ ಅಂದ್ಕೊಂಡು ಹೋಗ್ತಾರೆ, ಸಾಲವನ್ನು ಮಾಡಿ ಓದಿಸೋ ಥರದ್ದು. ಮನೆಗೆ ಯಾವುದೋ ಒಂದು ವಸ್ತು ತೆಗೆದುಕೊಳ್ಬೇಕು ಅಂತ ಹೋಗ್ತಾರೆ, EMIಗಳಿಗೆ ಹೋಗ್ತೀವಿ, ಕ್ರೆಡಿಟ್ ಕಾರ್ಡ್ಗೆ ಹೋಗ್ತೀವಿ. ಇದೇ ಥರ ನನಗೂ ಸಹಿತ ಗೊತ್ತಿರೋದಷ್ಟು ಜನಗಳು ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀವಿ ಅಂತ. ಈ ಸಾಲದ ಸುಳಿಯಿಂದ ಹೇಗೆ ಹೊರಗಡೆ ಬರೋಕ್ಕೆ ಸಾಧ್ಯವಿದೆಯಾ? ಮಾಡತಕ್ಕಂಥ ಸಾಲ ಎಷ್ಟೇ ಕಟ್ಟಿದ್ರು ಕೂಡ ತೀರ್ತಾ ಇಲ್ಲ ಅಂತ ಕೆಲವರ ಪ್ರಶ್ನೆ. ಗುರುಗಳೇ, 10 ರೂಪಾಯಿ ಅಷ್ಟು ಸಾಲ ಮಾಡಿದ್ದೀನಿ, ತಿಂಗಳಿಗೆ 20 ರೂಪಾಯಿ ಅಷ್ಟು ಆದಾಯವಿದೆ, ಆದರೂ ಆ 10 ರೂಪಾಯಿನ ತೀರ್ಸೋಕ್ಕಾಗ್ತಾ ಇಲ್ಲ. ಗೊತ್ತಿಲ್ಲದ ಇನ್ಯಾವುದೋ ವಿಚಾರಕ್ಕೆ ಏನು ದುಡ್ದಿರ್ತೀನಿ ಅದು ಖರ್ಚಾಗ್ಬಿಡುತ್ತೆ, ಮತ್ತದೇ ಸಾಲ ಕ್ಯಾರಿ ಓವರ್ ಆಗ್ತಾ ಇದೆ, ತುಂಬ ವರ್ಷಗಳಿಂದ ಬರೀ ಬಡ್ಡಿ ಕಟ್ಕೊಂಡೇ ಬರ್ತಾ ಇದ್ದೀನಿ, ಅಸಲು 1 ರೂಪಾಯಿನೇ ತೀರಿಸಿಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನಾನು ಮಾಡಿರೋ ಸಾಲವನ್ನು ನಾನು ತೀರ್ಸೋಕ್ಕಾಗದೆ ಪಾಪ ನನ್ನ ಮಕ್ಕಳು ತೀರಿಸ್ತಾ ಇದ್ದಾರೆ, ನನ್ನ ಮಕ್ಕಳಿಗೆ ನೆಮ್ಮದಿಯಾಗಿರಬೇಕಾಗಿದ್ದು ಕೈ ತುಂಬ ದುಡಿತಾ ಇದ್ದಾರೆ, ಆದರೆ ನಾವುಗಳು ಮಾಡತಕ್ಕಂಥ ಒಂದಷ್ಟು ತಪ್ಪುಗಳಿಂದನೋ ಅಥವಾ ಒಂದಷ್ಟು ಪರಿಸ್ಥಿತಿಯ ಒತ್ತಡದಿಂದನೋ ನನ್ನ ಮಕ್ಕಳು ಸಾಲದ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನು ಬಚಾವು ಮಾಡಲು ಅವ್ರ ಸಾಲವನ್ನೇ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಹೊರಗಡೆ ಬರಲು ಪರಿಹಾರವೇ ಇಲ್ವಾ? ಸಾಲವೇ ಸಾಕಪ್ಪ, ಸಾಲದಿಂದ ಮುಕ್ತಿ ಸಿಗೋಕ್ಕೆ ಮಾರ್ಗವೇ ಇಲ್ವಾ ಅಂತ ತುಂಬ ಜನ ಕಾಲ್ ಮಾಡಿದ್ರಿ. ಮತ್ತು ನನ್ನ ಭಕ್ತಾದಿಗಳು ಕೂಡ ಕೇಳ್ಕೊಂಡಿದ್ರಿ ಈ ವಿಚಾರಕ್ಕೆ ಒಂದು ಸಂಚಿಕೆಯನ್ನು ನಡೆಸ್ಕೊಡಿ ಅಂತ. ಪ್ರಮುಖವಾಗಿ ಯಾರ ಮನೆಯಲ್ಲಿ ಸಾಲವಾಗತ್ತೆ ಅಂತ ಹೇಳಿದ್ರೆ, ಯಾರ ಮನೆಯಲ್ಲಿ ಮನಸ್ಥಿತಿಗಳು ಚೆನ್ನಾಗಿರೋದಿಲ್ಲ, ಜಂಜಾಟದಿಂದ ಕೂಡಿರುತ್ತೆ. ಪ್ರಮುಖವಾಗಿ ಯಾರ ಮನೆಯಲ್ಲಿ ಹೆಣ್ಣು ಮಗುವಿಗೆ ಗೌರವ ಕೊಡೋದಿಲ್ಲ, ಅಂದರೆ ಸ್ತ್ರೀ ನಿಂದನೆಗಳನ್ನು ಮಾಡತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನ ಚುಚ್ಚಿ ಮಾತಾಡಿಸತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನ ಕೀಳಾಗಿ ನಡೆಸ್ಕೊಳ್ತಕ್ಕಂಥದ್ದು ಯಾರ ಮನೆಯಲ್ಲಾಗುತ್ತೋ ಖಂಡಿತ ಅವ್ರ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ, ದರಿದ್ರವಿರುತ್ತೆ ಅಂತ. ಅಂದರೆ ಒಬ್ಬ ಹೆಣ್ಣು ಮಗನ ನಾವು ತಾಯಿಯ ಸ್ವರೂಪದಲ್ಲಿ ನೋಡ್ತೇವೆ, ಜಗನ್ಮಾತೆಯ ಸ್ವರೂಪದಲ್ಲಿ ನೋಡ್ತೇವೆ, ಲಕ್ಷ್ಮಿಯ ಸ್ವರೂಪದಲ್ಲೂ ಕೂಡ ನೋಡ್ತೇವೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಒಬ್ಬ ಅಕ್ಕ, ತಂಗಿ, ಅಣ್ಣ ಈ ಥರ ಯಾರಿದ್ರೂ ಕೂಡ ಆ ಹೆಣ್ಣು ಮಗುವಿಗೆ ಒಂದು ಗೌರವ ಕೊಡಿ. ನಿಮ್ಮ ತಾಯಿ ಇದ್ದರೆ ಪ್ರೀತಿಯಿಂದ ನೋಡಿ. ನಿಮ್ಮ ಎಷ್ಟೇ ಒತ್ತಡ ಇರ್ಬೋದು, ಸಾಲದ ಸುಳಿಯಲ್ಲೇ ಬಿದ್ದಿರ್ಬೋದು ನೀವು, ಅಥವಾ ಎಷ್ಟೇ ಒತ್ತಡ ಇರ್ಬೋದು, ಕೆಲಸವನ್ನೇ ಕಳ್ಕೊಂಡಿರ್ಬೋದು, ಫ್ರಸ್ಟ್ರೇಷನ್ ಜಾಸ್ತಿ ಇರ್ಬೋದು, ನಾಳೆಗೆ 1 ರೂಪಾಯಿ ದುಡ್ಡೇ ಇಲ್ಲದೆ ಇರ್ಬೋದು, ನಿಮ್ಮಷ್ಟು ಕೆಟ್ಟ ಮನಸ್ಥಿತಿಗಳು, ಅಷ್ಟು ಒತ್ತಡವನ್ನು ನಿಮ್ಮ ತಾಯಿ ಮೇಲೋ, ಹೆಂಡತಿಯ ಮೇಲೋ, ಮಗಳ ಮೇಲೋ, ಸೋದರಿಯರ ಮೇಲೋ ಖಂಡಿತ ಹಾಕಬೇಡಿ. ಯಾವ ಹೆಣ್ಣು ಮಗಳು ಮನೆಯಲ್ಲಿ ಅಳ್ತಾಳೋ ಅಲ್ಲಿ ಲಕ್ಷ್ಮಿ ಅಳಿಸೋದಿಲ್ಲ ಅಂತ ಮೊದಲು ಹೇಳ್ತೀವಿ. ಎರಡನೇದು, ತುಂಬ ಜನದ ಒಂದು ತಪ್ಪು ಭಾವನೆ, ಶುಕ್ರವಾರ ಸಾಲ ಮಾಡಬಾರ್ದ, ಶುಕ್ರವಾರ ಸಾಲ ಕೊಡಬಾರ್ದ. ತುಂಬ ಜನದು ಇದು ತಪ್ಪು ಭಾವನೆ ಇದೆ. ಅಂದರೆ ವಾರದಲ್ಲಿ ಇರತಕ್ಕಂಥ 7 ದಿನಗಳಲ್ಲಿ ಬರೀ ಶುಕ್ರವಾರ ಮಾತ್ರ ಸಾಲ ಕೊಡೋದು, ತೆಗೆದುಕೊಳ್ಳೋದಾ? ಖಂಡಿತ ಅಲ್ಲ. ಗುರುವಾರದಂದು ಯಾರೂ ಕೂಡ ಸಾಲವನ್ನು ಕೊಡಬೇಡಿ, ಮಾಡಬೇಡಿ ಅಂತ ಹೇಳ್ತೀನಿ. ಅಂದರೆ ಲಕ್ಷ್ಮಿಯ ಸಂಬಂಧಪಟ್ಟಿದ್ದ ಗ್ರಹ ಯಾವುದು? ಶುಕ್ರ ಅಲ್ಲ, ಗುರು, ಬೃಹಸ್ಪತಿ. ತುಂಬ ಜನದ ತಪ್ಪು ಭಾವನೆ ಇದೆ. ಲಕ್ಷ್ಮಿ ಅಂತ ಹೇಳಿದ ತಕ್ಷಣ ಶುಕ್ರ ಅಲ್ವಪ್ಪ ಲಕ್ಷ್ಮಿ, ಆ ವಿಚಾರ ಕೊಟ್ಟೋಗ್ಬಿಡ್ತೀವಿ. ಅದು ರಾಂಗ್. ಅಂದರೆ ಲಕ್ಷ್ಮಿಯ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ಬೃಹಸ್ಪತಿ ಗುರುಗ್ರಹವನ್ನು ನೋಡತಕ್ಕಂಥದ್ದು. ಯಾರು ಸಾಲ ಮಾಡಬೇಕು ಅಂತಿರ್ತೀರ, ಖಂಡಿತವಾಗಿಯೂ ನಿಮಗೆ ಎಂಥದೇ ಕಷ್ಟವಿರಲಿ, ಆ ದಿನ ದುಡ್ಡಿಲ್ಲ ಅಂದರೆ ಜೀವವೇ ಹೋಗೋ ಥರ ಪರಿಸ್ಥಿತಿಗಳು ಬಂದರೂ ಕೂಡ ಆದಷ್ಟು ಬುಧವಾರ ಶನಿವಾರ ಸಾಲ ಮಾಡಬೇಡಿ. ಅಬ್ಸರ್ವ್ ಮಾಡಿ, ಯಾರು ಬುಧವಾರ ಶನಿವಾರ ಸಾಲ ಮಾಡಿರ್ತೀರೋ ತೀರ್ಸೋಕ್ಕೆ ತುಂಬ ಕಷ್ಟಪಟ್ಟಿರ್ತೀರ, ಆ ಸಾಲ ತೀರ್ಸೋಕ್ಕೆ ಇನ್ಯಾವುದೋ ಸಾಲವನ್ನು ಮಾಡಿರ್ತೀರ, ಸಾಲದ ಮೇಲೆ ಸಾಲ ಅಂತ ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ. ಅದಕ್ಕೆ ಒತ್ತಿ ಹೇಳಿದ್ದು ನಾನು, ಯಾವುದೇ ಕಾರಣಕ್ಕೂ ಬುಧವಾರದೊತ್ತು ಮತ್ತು ಶನಿವಾರದೊತ್ತು ಸಾಲಗಾರರಾಗಬೇಡಿ, ಸಾಲವನ್ನು ತೆಗೆದುಕೊಳ್ಳಬೇಡಿ ಅಂತ. ಗುರುವಾರದೊತ್ತು ಸಾಲ ಕೊಡೋದು ಬೇಡ, ತೆಗೆದುಕೊಳ್ಳೋದು ಬೇಡ ಅಂತ, ಅದು ಸೂಕ್ತವಲ್ಲ ಅಂತ. ಇನ್ನೂ ತುಂಬ ಚೆನ್ನಾಗಿ ಹೇಳಬೇಕು ಅಂದರೆ, ಯಾರ ಮನೆಯಲ್ಲಿ ಪ್ರಮುಖವಾಗಿ ನಿವೃತ್ತಿ ಅಂದರೆ ನೈಋತ್ಯ ದಿಗ್ಭಾಗದಲ್ಲಿ ನೀರಿನ ಅರಿವಿಕೆ ಇರುತ್ತೋ, ಅಥವಾ ಕುಬೇರ ದಿಗ್ಭಾಗದಲ್ಲಿ ವಾಶ್ರೂಮೋ ಅಥವಾ ಅಡುಗೆ ಮನೆಯೋ ಅಥವಾ ಒಂದು ಸ್ವಲ್ಪ ಅಶೌಚ ಸ್ಥಳವನ್ನು ಮಾಡ್ಕೊಂಡಿರ್ತೀರೋ ಅವ್ರ ಮನೆಯಲ್ಲಿ ಖಂಡಿತವಾಗಿಯೂ
ಲಕ್ಷ್ಮಿ ನೆಲೆಸೋದಿಲ್ಲ, ಸಾಲಬಾಧೆಗಳಿಂದ ಕೂಡಿರುತ್ತೆ ಅಂತ ಅವರ ಮನೆ. ಸೊ ಸ್ವಲ್ಪ ಮನೆಯಲ್ಲಿ ವಾಸ್ತು ಸರಿ ಇಲ್ಲ, ಸ್ವಲ್ಪ ವಾಸ್ತು ಕನ್ಸಲ್ಟೆನ್ಸ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ವಾಸ್ತು ತೋರಿಸ್ಕೊಳ್ತಕ್ಕಂಥದ್ದು. ಪ್ರಮುಖವಾಗಿ ಯಾರಿಗಾರ ವಾಸ್ತು ಪರಿಹಾರವಾಗಬೇಕು, ನೀವು ಮಾಡತಕ್ಕಂಥ ವ್ಯಾಪಾರ ಕ್ಷೇತ್ರಗಳ ವಾಸ್ತುವನ್ನು ನೋಡ್ಕೊಡ್ಬೇಕು, ಅಥವಾ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮಗೇನು ಅನ್ನಿಸ್ತಿದ್ರೆ ನಮ್ಮನ್ನು ಕೂಡ ಸಂಪರ್ಕ ಮಾಡಿ, ಖಂಡಿತ ಸೂಕ್ತ ವಾಸ್ತು ಪರಿಹಾರಗಳನ್ನು ನಾನು ನಿಮಗೆ ಕೊಡ್ತೇವೆ. ತುಂಬ ಜನ ತಪ್ಪು ಭಾವನೆ ಏನಂತ ಹೇಳಿದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕಷ್ಟಪಟ್ಟು ದುಡ್ದಿರ್ತಾರೆ, ರಾತ್ರಿ ಸಾಲದ ಬಾಧೆಗಳು ತುಂಬ ಬಾಧಿಸ್ತಿರುತ್ತೆ. ದೇವ್ರ ಮನೆಗೆ ಹೋಗಿ ನಮಸ್ಕಾರವನ್ನು ಮಾಡೋದಿಲ್ಲ, ದೇವರ ದೀಪವನ್ನು ಕೂಡ ಕೆಲವರು ಹಚ್ಚಿರೋದಿಲ್ಲ. ಒಂದಷ್ಟು ಅವ್ರು ಬ್ಯುಸಿ, ಒತ್ತಡದ ಅಥವಾ ಮನಸ್ತಾಪಗಳು ಅಥವಾ ಈ ಲೌಕಿಕ ಜೀವನದಲ್ಲಿ ಆಗ್ತಿರಲ್ಲ ಅಂತ. ಅದು ತಪ್ಪು. ಪ್ರತಿನಿತ್ಯವೂ ಕೂಡ ದೇವರ ಮನೆಯಲ್ಲಿ ದೇವರ ದೀಪವನ್ನು ಹಚ್ಚತಕ್ಕಂಥವರಾಗಿರಬೇಕು. ಅದೇ ರೀತಿ ಒಣಗೋಗಿದ ಹೂಗಳನ್ನು ದೇವರ ಮನೆಯಲ್ಲಿ ಬಿಡಬೇಡಿ. ಸ್ವಲ್ಪ ಅದು ನೆಗೆಟಿವ್ ಇಂಪ್ರೆಷನ್ಸ್ನ ಕೊಡುತ್ತೆ, ಧನಾತ್ಮಕ ಶಕ್ತಿಯನ್ನು ಕಮ್ಮಿ ಮಾಡುತ್ತೆ ಅಂತ. ಅಂದರೆ ತುಂಬ ಜನ ಏನು ಮಾಡಿಬಿಡ್ತಾರೆ, ಕೆಲಸದ ಒತ್ತಡ, ತುಂಬ ಬ್ಯುಸಿ ಇರ್ತೀವಿ ಅಂತ ಸೋಮವಾರ ದೇವ್ರ ದೀಪ ಹಚ್ಚಿದ್ರೆ ನೆಕ್ಸ್ಟ್ ಅವ್ರು ದೇವ್ರ ಮನೆಗೆ ಹೋಗೋದೇ ಶುಕ್ರವಾರ. ಇದು 3 ದಿನ ದೇವ್ರ ದೀಪ ಹಚ್ಚಿದ್ರೆ ದೇವ್ರ ಮನೆ ಬಾಗಿಲೇ ತೆಗೆದಿರಲ್ಲ. ಸೋಮವಾರ ತುಂಬ ಭರ್ತಿಯಾಗಿ ಹೂವು ಹಾಕಿರ್ತಾರೆ, ಶುಕ್ರವಾರವರೆಗೂ ಆ ಹೂವೆಲ್ಲ ಕೊಳತೋಗಿ ನಾರೋಗಿರುತ್ತೆ. ಅಂದರೆ ನೀವು ಚೆನ್ನಾಗಿರೋ ಹೂವನ್ನ ಮುಡ್ಕೊಂಡು ಒಂದು 3 ದಿನ ಹೂವು ಕೊಳತೋಗಿ ಬಾಡೋವರೆಗೂ ನೀವು ಹಾಗೆ ಇಟ್ಕೊಂಡಿರ್ತೀರ? ಖಂಡಿತ ಇಲ್ಲ ತಾನೆ. ಸ್ವಲ್ಪ ಬಾಡೋಗಿದ ತಕ್ಷಣ ಏನು ಅನಿಸುತ್ತೆ ನಿಮಗೆ? ಬಾಡೋಗ್ಬಿಟ್ಟಿದ್ಯಪ್ಪ, ಹೂವು ಇಟ್ಕೊಳ್ಬಾರ್ದು, ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿರಲ್ಲ, ಒಳ್ಳೆ ಸುಗಂಧ ಬರಲ್ಲ, ಕೆಟ್ಟ ಸ್ಮೆಲ್ ಬರ್ತಿದೆ, ರೋಗ ರುಜಿನ ಬಂದ್ಬಿಡುತ್ತೆ ಅಂತ ನೀವು ಎಸಿತೀರ ತಾನೆ. ಭಗವಂತನೂ ಕೂಡ ಹಾಗೆ. ನಾವು ಬೆಳಗ್ಗೆ ಧಾರಣೆ ಮಾಡತಕ್ಕಂಥ ಹೂವು ಸಂಜೆ ಅಥವಾ ಅದರ ನಾಳೆ ಅದನ್ನು ತೆಗೆದು ಬೇರೆ ವಸ್ತ್ರವನ್ನು, ಪುಷ್ಪವನ್ನು ಅರ್ಪಣೆ ಮಾಡತಕ್ಕಂಥದ್ದು. ಯಾರ ಮನೆಯಲ್ಲಿ ಪ್ರತಿನಿತ್ಯ ದೀಪವನ್ನು ಹಚ್ಚುತ್ತಾರೋ, ಯಾರ ಮನೆಯನ್ನು ಶುದ್ಧಿಯಿಂದ ಇಟ್ಕೊಂಡಿರ್ತಾರೋ, ಯಾವ ದೇವರ ಮನೆ ಶುದ್ಧಿ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ, ಅವ್ರಿಗೆ ಸಾಲೆ ಬಾಧೆ ಇರೋದಿಲ್ಲ. ಅಬ್ಸರ್ವ್ ಮಾಡಿ, ಯಾರು ದೇವರ ಮನೆ ಅಷ್ಟು ನೀಟಾಗಿರೋದಿಲ್ಲ ಅಥವಾ ದೇವ್ರ ದೀಪ ಕರೆಕ್ಟಾಗಿ ಹಚ್ತಿರೋದಿಲ್ಲ, ಒಣಗೋಗಿರೋ ಹೂಗಳನ್ನೆಲ್ಲ ದೇವ್ರ ಮೇಲೆಲ್ಲ ಬಿಟ್ಬಿಟ್ಟಿರ್ತಾರೆ. ಒಂದು 5-6 ದಿನ ಫುಲ್ ಕೊಳ್ತೋಗೋದ ಮೇಲೆ ಅವ್ರು ತೆಗೆದು ಈಚೆ ಹಾಕೋದು, ಬಾಡೋದ ಮೇಲೆ ಅಲ್ಲಿಯವರು ಕೂಡ ಮುಟ್ಟೋದೇ ಇಲ್ಲ, ಕಡೆ ತಲೆನೂ ಹಾಕಲ್ಲ. ಖಂಡಿತ ಅವ್ರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲ್ಲ. ಲಕ್ಷ ಕೋಟಿ ಕ್ಷಣಿಕ ಬಂದರೂ ಕೂಡ ಇನ್ಯಾವುದೋ ವಿಚಾರದಲ್ಲಿ ಖರ್ಚಾಗ್ಬಿಟ್ಟಿರುತ್ತೆ, ಸದಾಕಾಲ ಅವ್ರ ಮನೆಯಲ್ಲಿ ದರಿದ್ರ ಇರುತ್ತೆ ಅಂತ. ಹಾಗಾಗಿ ದೇವರ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಅಂತ. ಹಾಗಾದರೆ ನನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಕ್ಕೆ ಪ್ರಮುಖ ಇರತಕ್ಕಂಥ ಸಾಲಬಾಧೆಯಿಂದ ಹೊರಗಡೆ ಬರೋದಕ್ಕೆ, ಆದಷ್ಟು ಬೇಗ ನಾನು ಸಾಲ ತೀರಿಸ್ಕೊಳ್ಬೇಕು, ಸಾಲಗಾರರಿಂದ ನಾನು ಮುಕ್ತನಾಗಬೇಕು, ಅದಕ್ಕೆ ಪರಿಹಾರ ಏನಾರು ಇದೆಯಾ? ಖಂಡಿತ ಪರಿಹಾರ ಇದೆ. ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡತಕ್ಕಂಥವರಾಗಿ, ಗುರುವಿನ ಆರಾಧನೆ ಚೆನ್ನಾಗಿ ಮಾಡಿ, ಹತ್ತಿರದಿರತಕ್ಕಂಥ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು, ಗುರುಚರಿತ್ರೆಗಳನ್ನು ಅಥವಾ ಗುರುಮಂತ್ರಗಳನ್ನು ಪಠಣೆ ಮಾಡತಕ್ಕಂಥದ್ದು, ಅದು ಖಂಡಿತವಾಗಿ ಫಿನಾನ್ಷಿಯಲಿ ನಿಮ್ಮನ್ನು ಗ್ರೋತ್ ಮಾಡುತ್ತೆ. ಸ್ವಲ್ಪ ಫಿನಾನ್ಸ್ ಜಾಸ್ತಿ ಮಾಡ್ಕೊತಾ ಹೋಗ್ತೀರಾ, ಇರತಕ್ಕಂಥ ಸಾಲಬಾಧೆಯನ್ನು ನಿವಾರಿಸ್ಕೊತ್ತೆ. ಅಂದರೆ ನಿಮಗೆ ಅಮೌಂಟ್ ಚೆನ್ನಾಗಿ ಬಂತು, ಫಿನಾನ್ಸ್ ವಿಚಾರದಲ್ಲಿ ನೀವು ಚೆನ್ನಾಗಿ ಲಾಭದಾಯಕ ಹೋದರೆ ಆಟೋಮೆಟಿಕ್ಲಿ ಸಾಲ ತೀರಿಸ್ಕೊಳ್ತೀರಾ ಅಂತ ಒಂದು. ಎರಡನೇದು, ಮನೆಯಲ್ಲಿ ಏನಾರ ಮನೆ ಮುದ್ದನ್ನು ಮಾಡ್ಬೋದಾ? ಹೆಣ್ಮಕ್ಳುಗಳು ಅವ್ರ ಶಕ್ತಿನುಸಾರ ಅವರ ಅಡುಗೆ ಮನೆಯಲ್ಲಿರತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಅಡುಗೆ ಮನೆಯಲ್ಲೋ ಅಥವಾ ಅವರ ಕೋಣೆಯಲ್ಲೋ ಈ ಉಪಾಯಗಳನ್ನು ಮಾಡಿಕೊಂಡ್ರೆ ಏನೋ ಪರಿಹಾರ ಸಿಗುತ್ತಾ ಅಂತ ಕೆಲವರ ಪ್ರಶ್ನೆ ಇರುತ್ತೆ. ಅಂದರೆ ನೀವೇನಾರ ಪರಿಹಾರವನ್ನು ಕಂಡುಕೊಳ್ಬೇಕು, ಒಂದು ಸಾಲವನ್ನು ತೀರಿಸ್ಕೊಳ್ಬೇಕು ಅಂತಂದರೆ 10 ಲಕ್ಷ ಖರ್ಚು ಮಾಡಿ ಹೋಮ ಮಾಡಿಸತಕ್ಕಂಥದ್ದಲ್ಲ. ಏನೋ ಒಂದು 50,000 ರೂಪಾಯಿ ಸಾಲ ಮಾಡಿದ್ದೀರಾ ಅಂತ ಹೇಳಿದ್ರೆ, ಕುಬೇರ ಮಹಾಲಕ್ಷ್ಮಿ ಒಂದು ಹೋಮವನ್ನು ಮಾಡಿಸ್ಕೊಂಬೋಣ ಇವತ್ತು, ಇನ್ನೊಂದು ವಾರದಲ್ಲಿ ದೇವರ ಅನುಗ್ರಹದಿಂದ ಸಾಲ ತೀರೋಗ್ಬಿಡುತ್ತೆ ಅಂತ ಕೆಲವರ ಮನಸ್ಥಿತಿ ಇರುತ್ತೆ. ಖಂಡಿತ ತಪ್ಪು. ಮತ್ತೊಮ್ಮೆ ಹಣವನ್ನು ಕಳ್ಕೊಂಡಿರುತ್ತೆ. ಅಂದರೆ ಹೋಮವನ್ನು ಮಾಡಿದ್ರೆ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಮೊದಲು ನಾವಿರತಕ್ಕಂಥ ಸ್ಥಳವನ್ನು ಮತ್ತು ನಮ್ಮ ಕೆಲಸ ಕಾರ್ಯವನ್ನು ಶುದ್ಧಿ ಮಾಡ್ಕೊಂಡು ಅದ್ರಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ. ಅಂದರೆ ತುಂಬ ಜನ ತಪ್ಪು ಭಾವನೆ ಅಂದರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡ್ಬಿಡೋದು, ಅವರ ಒಂದಷ್ಟು ಖರ್ಚು ವಿಚಾರಗಳಲ್ಲಿ ಅಥವಾ ಒಂದಷ್ಟು ಅವರ ಜೀವನದ ಆಗೋಗಳಲ್ಲಿ ಭಗವಂತ ಹತ್ರ ಹೋಗ್ಬಿಟ್ಟು, ಭಗವಂತ ನನಗೆ ಕೋಟಿಯಷ್ಟು ಸಾಲ ಇದೆ ದಯವಿಟ್ಟು ತೀರಿಸು ಅಂತ ಹೇಳಿದ್ರೆ ಭಗವಂತ ಬಂದು ತೀರಿಸ್ತಾನೆ? ಖಂಡಿತ ಇಲ್ಲ. ಅವರು ದೇವರ ಬಳಿ ಹೋಗಿ ನಾನು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದೇನೆ, ಆ ಸಾಲ ಮಾಡುವ ತೀರಿಸುವಂಥ ಶಕ್ತಿ ನನಗೆ ಕೊಡು ಅಂಥೇಳಿ ಭಗವಂತನ ಬೇಡ್ಕೊಂಡ್ರೆ ಆ ಭಗವಂತ ನಿಮಗೆ ಶಕ್ತಿಯನ್ನು ಕೊಡ್ತಾನೆ, ಅವಾಗ ತೀರಿಸ್ಕೊಳ್ಬೋದು. ಅದು ಬಿಟ್ಬಿಟ್ರೆ ಭಗವಂತ ಸಾಲ ತೀರಿಸ್ಕೊಡಪ್ಪ, ಭಗವಂತ ಬಂದು ತೀರಿಸ್ತಾನೆ? ತೀರಿಸೋಕ್ಕಾಗುತ್ತಾ? ಖಂಡಿತ ಇಲ್ಲ. ಹಾಗಾಗಿ ಮೊದಲು ನೀವು ನಿಮ್ಮ ಮೈಂಡ್ಸೆಟ್ಟನ್ನು ಪಾಸಿಟಿವ್ ಆಗಿ ವೃದ್ಧಿ ಮಾಡ್ಕೊಳತಕ್ಕಂಥದ್ದು ಅಂತ. ದೇವರ ಆರಾಧನೆ ಖಂಡಿತ ಮಾಡಬೇಕು. ಧನಾತ್ಮಕ ಶಕ್ತಿ, ದೇವರ ಶಕ್ತಿ ಇದ್ದರೆ ಮಾತ್ರ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯ. ನಾನೂ ಒಪ್ಕೊಳ್ತೀನಿ. ಹಂಗಂತ ದೇವರೇ ನೀನೇ ಎಲ್ಲಪ್ಪ, ನೀನೇ ಎಲ್ಲ ತೀರಿಸ್ಕೊಂಡು ನಾನು ಸೈಡಲ್ಲಿ ಕೂತ್ಕೊಳ್ತೀನಿ ಅಂದರೆ ಅದು ಆಗುತ್ತಾ? ವರ್ಕೌಟ್ ಆಗುತ್ತಾ? ಖಂಡಿತ ವರ್ಕೌಟ್ ಆಗಲ್ಲ. ಹಾಗಾಗಿ ಆದಷ್ಟು ನೀವು ಯಥೇಚ್ಛವಾಗಿ ಪ್ರಯತ್ನ ಮಾಡಿ. ಸಾಲ ಮಾಡಿರೋದು ನೀವು, ತೀರಿಸಬೇಕಾಗಿದ್ದವರು ನೀವೇ ಕೂಡ. ಹೆಣ್ಮಕ್ಳು ಮನೆಯಲ್ಲಿ ಮನೆ ಮದ್ದನ್ನು ಮಾಡಿ. ಒಂದು ಬಾಟ್ಲನ್ನು ತೆಗೆದುಕೋಬೇಕು, ಗಾಜಿನ ಬಾಟ್ಲ್ ಆಗಬೇಕು, ಅರ್ಧವಾಗದಷ್ಟು ಅಕ್ಕಿಯನ್ನು ಫಿಲ್ ಮಾಡಿ ಅದಕ್ಕೆ. ತದನಂತರ
₹9 ನಾಣ್ಯ ಅಂದರೆ ₹9 ಕಾಯಿನ್ಸ್ಗಳನ್ನು ಅದಕ್ಕೆ ಹಾಕಿ ಲವಂಗ, ಏಲಕ್ಕಿ, ಚಕ್ಕೆ ಮೊಗ್ಗು ಈ ಥರ 5 ಮಿಶ್ರಣವನ್ನು ಅದಕ್ಕೆ ಹಾಕಿ ಮತ್ತೊಮ್ಮೆ ಭರ್ತಿಯಾಗಿ ಅಕ್ಕಿಯನ್ನು ಫಿಲ್ ಮಾಡಿ ಅದನ್ನು ಕಂಪ್ಲೀಟ್ ಪ್ಯಾಕ್ ಮಾಡಿ, ಅಂದರೆ ಕಂಪ್ಲೀಟ್ ಏರ್ ಔಟ್ ಆಗದೆ ಥರ ಕಂಪ್ಲೀಟ್ ಮುಚ್ಚಳ ಹಾಕಿ ಪ್ಯಾಕ್ ಮಾಡಿ ಅಡುಗೆ ಮನೆಯಲ್ಲಿ ಇಡತಕ್ಕಂಥದ್ದು. ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗಬೇಡಿ. ವಿತಿನ್ ಆ ವರ್ಷ ನೀವು ಎಂಥದೇ ಸಾಲದ ಸುಳಿಯಲ್ಲಿದ್ದರೂ ಕೂಡ ಆ ಸಾಲ ಬಾಧೆಯಿಂದ ಹೊರಡೆ ಬರ್ತೀರಾ. ಇದು ಮನೆ ಮದ್ದು. ನಾವು ಹೇಳತಕ್ಕಂಥದ್ದು ಇಷ್ಟು ಪರಿಹಾರಗಳು ಎಷ್ಟೋ ಜನ ಮಾಡಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಜನಗಳ ತಪ್ಪೇನು ಅಂತ ಹೇಳಿದ್ರೆ ಒಂದಷ್ಟು ಮನಸ್ಥಿತಿ ಹೇಗಿರುತ್ತೆ ಅಂದರೆ ಇದನ್ನು ಮಾಡಿದ್ರೆ ಪರಿಹಾರ ಆಗ್ಬಿಡುತ್ತಾ, ಇದನ್ನು ಮಾಡಿದ್ರೆ ಇರತಕ್ಕಂಥ ಒಂದು ಲಕ್ಷಾಂತರ ರೂಪಾಯಿ ಸಾಲ ತೀರಿಸ್ಕೊಂಡ್ಬಿಡ್ತೀನ ಅಂತ ಮನಸ್ಥಿತಿಲೇ ಇರ್ತಾರೆ. ಮೊದಲು ನಂಬಿಕೆ ಮುಖ್ಯ. ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಅಂತ ಹೇಳ್ತೀವಿ. ಅಂದರೆ ಯಾರು ನಂಬಿಕೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಫಲ ಸಿಕ್ಕತಕ್ಕಂಥದ್ದು. ಅರ್ಧಂಬರ್ಧ ಮನಸ್ಥಿತಿ ಮಾಡಿದ್ರೆ ಖಂಡಿತ ನಾನಲ್ಲ, ಪ್ರಪಂಚದಲ್ಲಿ ಭಗವಂತನೇ ಬಂದು ಪರಿಹಾರ ಹೇಳೋದು ಕೂಡ ನಿಮಗೆ ಸಿಗೋ ಥರ ಇರೋದಿಲ್ಲ ಅಂತ. ಅಂದರೆ ಎಲ್ಲವನ್ನೂ ಕೂಡ ನೀವು ಒಪ್ಕೊಳ್ಬೇಕು ಅಂತೇನಿಲ್ಲ. ನಿಮ್ಮ ಮನಸ್ಸಿಗೆ ತೃಪ್ತಿ ಆದರೆ ಖಂಡಿತವಾಗಿ ಒಳ್ಳೆಯದೋ ಕೆಟ್ಟದೋ ಅದನ್ನು ಮುಂದುವರಿ, ಲಾಭ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಅರ್ಧ ಮನಸ್ಸಲ್ಲಿ ಏನೋ ಒಂದು 5 ದಿನ ಪರಿಹಾರ ಅದನ್ನು ಟ್ರೈ ಮಾಡಿಬಿಡೋದು, 6ನೇ ದಿನಕ್ಕೆ ಪರಿಹಾರ ಸಿಗ್ತಾ ಇಲ್ವಲ್ಲ, ನಾನು ತಪ್ಪು ಮಾಡಿಬಿಟ್ನ, ಮಾಡಬಾರ್ದಾಗಿತ್ತಾ, ಮಾಡಬೇಕಾಗಿ ಈ ಥರ ಮನಸ್ಥಿತಿ ಬರಬಾರ್ದು. ಒಂದು ಸಲ ಅದು ಮಾಡಿದ್ಮೇಲೆ ತಪ್ಪೋ ಸರಿಯೋ ಎಷ್ಟೇ ದಿನ ಆದರೂ ಕೂಡ ನಾನು ಪ್ರಯತ್ನ ಪಡ್ತೀನಿ ಅಂತ ಮುನ್ನುಗ್ಗಿ ಖಂಡಿತ ಆ ವಿಚಾರದಲ್ಲಿ ಲಾಭದಾಯಕವಾಗುತ್ತೆ ಅಂತ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಎಲ್ಲಿ ಲಕ್ಷ್ಮಿನ ನೀವು ಇಟ್ಕೊಳ್ತಿರೋ ಬೆಡ್ರೂಮ್ಗಳಲ್ಲಿ ಆ ವಾರ್ಡ್ರೂಬ್ಗಳಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಆದಷ್ಟು ರೇಷ್ಮೆ ವಸ್ತ್ರವನ್ನು ಬಳಸಿ ಕೆಂಪು ರೇಷ್ಮೆ ವಸ್ತ್ರದಲ್ಲಿ 9 ನಾಣ್ಯಗಳನ್ನು ಇಟ್ಕೊಂಡು ಏಲಕ್ಕಿ, ಲವಂಗ, ಚಕ್ಕೆ ಮೊಗ್ಗನ್ನು ಅಲ್ಲಿಗೆ ಇಟ್ಕೊಂಡು 5 ಪ್ರಮಾಣದಲ್ಲಿ ಇಟ್ಕೊಂಡು ಅದನ್ನು ಬಿಗಿಯಾಗಿ ಗಂಟಾಕಿ ಲಕ್ಷ್ಮಿಯೊಂದಿಗೆ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿರತಕ್ಕಂಥ ಒಂದಷ್ಟು ನೆಗೆಟಿವ್ ಎನರ್ಜಿ ಲಕ್ಷ್ಮಿ ವಿಚಾರಕ್ಕೂ ದೂರವಾಗುತ್ತೆ. ಲಕ್ಷ್ಮಿಯಲ್ಲಿ ಶೇಖರಿಸ್ಕೊಳ್ತಾ ಹೋಗ್ತಾಳೆ ಜಾಸ್ತಿ. ಅದೇ ರೀತಿ ಇರತಕ್ಕಂಥ ಸಾಲ ಬಾಧೆ ನಿವಾರಣೆ ಆಗುತ್ತೆ ಅಂತ. ಇನ್ನು ಹೆಣ್ಮಕ್ಳು ಈ ಥರ ಮನೇಲಿ ಪರಿಹಾರ ಮಾಡ್ಕೊಬೋದು, ಒಂದಷ್ಟು ಲಾಭದಾಯಕವಾಗುತ್ತೆ. ಗಂಡುಮಕ್ಕಳು ಏನನ್ನ ಮಾಡ್ಬೋದು, ಅವರ ಲೈಫ್ ಸ್ಟೈಲ್ಗಳಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಇರತಕ್ಕಂಥ ಸಾಲ ಬಾಧೆ ನಿವಾರಣೆ ಮಾಡ್ಕೊಳ್ಬೋದಾ, ಸರಳ ಉಪಾಯ ಏನಾರು ಇದೆಯಾ ಅಂತ. ಅಂದರೆ ಹೆಣ್ಮಕ್ಳು ಅಡುಗೆ ಮನೇಲಿರ್ತಾರೆ, ಅದನ್ನು ಏನೋ ಗಟ್ಟಿಡಿ ಅಂತ ಕಟ್ಟಿಡ್ಬೋದು, ಅಥವಾ ಒಂದು ಧಾನ್ಯವನ್ನು ಹಾಕಿ ಇಷ್ಟು ಪದಾರ್ಥಗಳು ಹಾಕಿ ಅಡುಗೆ ಮೇಲೆ ಇಡಿ ಅಂದರೆ ಇಡ್ಬೋದು. ಗಂಡು ಮಕ್ಕಳು ಇದನ್ನು ಮಾಡಿ ಅಂದರೆ ಮಾಡೋಕ್ಕೆ ಕಷ್ಟವಾಗುತ್ತೆ. ಯಾಕಂದರೆ ಕೆಲಸ ಕಾರ್ಯ ವಹಿವಾಟು ಓಡಾಡ್ತಿರ್ತಾರೆ. ಅವರವರ ಬಳಿ ಅದನ್ನು ಕ್ಯಾರಿ ಮಾಡ್ಬೋದಾ, ಏನಾರ ಆ ಥರದ್ದು ಏನಾರ ಒಂದು ಉಪಾಯಗಳಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ. ಗಂಡು ಮಕ್ಕಳು ಹಳದಿ ಬಣ್ಣದ ಕಾರ್ಡನ್ನು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು ಅಂತ. ಅಂದರೆ ಯೆಲ್ಲೋ ಕಲರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಅದರ ಮೇಲೆ ಕುಬೇರ ಮಹಾಲಕ್ಷ್ಮಿ ಯಂತ್ರವನ್ನು ಬರೀರಿ ಅಂತ. ತುಂಬ ಜನಕ್ಕಿಲ್ಲ, ನಮ್ಗೆ ಗುರುಗಳೇ ನಮಗೆ ಯಂತ್ರ ಬರೆಯೋಕ್ಕೆ ಬರೋದಿಲ್ಲ, ಅಷ್ಟು ನನಗೆ ಜ್ಞಾನವಿಲ್ಲ ಆ ವಿಚಾರವಾಗಿ ಅಂತ ಅಂದ್ಕೊಂಡ್ರೆ ನಿಮ್ಮ ಹತ್ರದಲ್ಲಿರತಕ್ಕಂಥ ದೇವಸ್ಥಾನದ ಬಳಿ ಹೋಗಿ, ಪುರೋಹಿತರ ಬಳಿಯೋ ಜ್ಯೋತಿಷ್ಯ ಬಳಿಯೋ ಹೋಗಿ ಈ ಥರ ಹೇಳಿ, ನಾನು ಯೆಲ್ಲೋ ಕಾರ್ಡನ್ನು ತಂದಿದ್ದೇನೆ, ಇದರಲ್ಲಿ ಕುಬೇರ ಮಹಾಲಕ್ಷ್ಮಿ ಯಂತ್ರವನ್ನು ಬರೆದುಕೊಡಿ ಅಂತ. ಅದನ್ನು ಬರೆಸ್ಕೊಂಡು ಗುರುಗ್ರಹದ ಹತ್ರ ಇಟ್ಟು ಅದಕ್ಕೊಂದು ಪೂಜೆ ಪುನಸ್ಕಾರ ಮಾಡಿ ಶಕ್ತಿನುಸಾರವಾಗಿ. ಆದರೆ ಅಥವಾ ನೀವೇ ಗುರುಗ್ರಹ ಹತ್ರ, ನವಗ್ರಹದ ಹತ್ರ ಗುರುಗ್ರಹ ಅಂತ ಬೃಹಸ್ಪತಿ ಗ್ರಹ ಅಂತ ಇರುತ್ತೆ, ಅದ್ರ ಬಳಿ ಇಟ್ಟು ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಿ. ಖಂಡಿತವಾಗಿಯೂ ಲಕ್ಷ್ಮಿ ಅನುಗ್ರಹವಾಗುತ್ತೆ. ಇರತಕ್ಕಂಥ ಸಾಲೆ ಬಾಧೆಗಳನ್ನು ಆ ಬೃಹಸ್ಪತಿ ಗ್ರಹದಿಂದ ನಿವಾರಣೆ ಮಾಡ್ಕೊಳ್ಬೋದು ಅಂತ. ಆದಷ್ಟು ಗುರುವಾರದತ್ತು ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಬೋದು. ಕಡಲೆಕಾಳನ್ನು ನೆನೆಸಿ ಅದಕ್ಕೆ 2 ಬೆಲ್ಲವನ್ನು 2 ಬಾಳೆಹಣ್ಣನ್ನು ಇಟ್ಟು ಹಸುವಿಗೆ ತಿನ್ನಿಸ್ತಾ ಬನ್ನಿ. ಖಂಡಿತವಾಗಿಯೂ ಇರತಕ್ಕಂಥ ಒಂದಷ್ಟು ಸಾಲ ಬಾಧೆ ನಿವಾರಣೆ ಆಗುತ್ತೆ ಅಂತ. ಆದಷ್ಟು ಅಮಾವಾಸ್ಯೆ ಹಾಗೂ ದೀಪ ಹಚ್ಚಿದ ನಂತರ ಲಕ್ಷ್ಮಿ ವಹಿವಾಟುಗಳು ಮಾಡೋದು ತುಂಬ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಅಂದರೆ ಯಾರೋ ಅಮಾವಾಸ್ಯೆ ತುಂಬ ಅರ್ಜೆಂಟ್ ಇರುತ್ತೆ, ಅಮಾವಾಸ್ಯೆ ನಾನು ಲಕ್ಷ್ಮಿನ ತೆಗೆದುಕೊಂಡು ಬರ್ಬೋದಾ, ಬೇಡ. ಸ್ವಲ್ಪ ನಕಾರಾತ್ಮಕ ಶಕ್ತಿಗಳಿರುತ್ತೆ, ಅಷ್ಟು ಶುಭದಾಯಕವಾಗಿರೋದಿಲ್ಲ. ಇಲ್ಲ ಮುಸ್ಸಂಜೆ ಆದಮೇಲೆ ನಾನು ಲಕ್ಷ್ಮಿನ ತೆಗೆದುಕೊಂಡು ಬರ್ಬೋದು, ಸಾಲವನ್ನು ಮಾಡ್ಬೋದಾ, ಖಂಡಿತ ಬೇಡ. ಅದು ನಿಮಗೆ ವೃದ್ಧಿಯನ್ನು ಕೊಡೋದಿಲ್ಲ ಅಂತ. ಸಂಧ್ಯಾ ಸಮಯದಲ್ಲಿ ಯಾರು ಮಾಡ್ತಾರೋ ಸೂರ್ಯನ ಅನುಗ್ರಹ ಇರೋದಿಲ್ಲ, ವೃದ್ಧಿ ಕೊಡೋದಿಲ್ಲ, ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ಸ್ ಕೊಡುತ್ತೆ. ನೀವು ಹಣ ತಂದರೂ ಕೂಡ ಬೇರೆ ಇನ್ಯಾವುದಕ್ಕೂ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಸಂಜೆ ಹೊತ್ತು ಬೇಡ, ಅಮಾವಾಸ್ಯೆಯನ್ನು ಸಾಲ ಮಾಡಬೇಡಿ ಅಂತ. ಪ್ರತಿ ಶುಕ್ರವಾರ ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಖಂಡಿತ ಇರತಕ್ಕಂಥ ಸಾಲಬಾಧ ನಿವಾರಣೆ ಆಗುತ್ತೆ ಅಂತ. ಈಗ ಹೇಳಿರ್ತಕ್ಕಂಥ ಅಷ್ಟು ಪರಿಹಾರವನ್ನು ಖಂಡಿತವಾಗಿಯೂ ಶ್ರದ್ಧೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಖಂಡಿತವಾಗಿಯೂ ಇರತಕ್ಕಂಥ ಸಾಲಬಾಧೆಯಿಂದ ನಿವಾರಣೆ ಆಗ್ತೀರ. ಪ್ರತಿಯೊಬ್ಬರು ಕೂಡ ನಾನು ಆಶಿಸುತ್ತೇನೆ, ಯಾರು ಸಾಲದ ಸುಳಿಯಲ್ಲಿದ್ದೀರಾ ಆದಷ್ಟು ಬೇಗ ಆ ಸಾಲದ ಸುಳಿಯಿಂದ ಹೊರಡೆ ಬನ್ನಿ. ಒಳ್ಳೆಯ ಲಕ್ಷ್ಮಿ ಅನುಗ್ರಹವಾಗಲಿ. ಆ ಸಾಲ ಬಾಧೆ ಇಲ್ಲದೆ ಉತ್ತಮ ಜೀವನವನ್ನು ನಡೆಸ್ಕೊಳ್ತಕ್ಕಂಥ ಅನುಜ್ಞೆಯನ್ನು ಆ ಕುಬೇರ ಮಹಾಲಕ್ಷ್ಮಿ ಪ್ರತಿಯೊಬ್ಬರು ಕೂಡ ಕರುಣಿಸ್ಕೊಳ್ಳಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.